ಕರ್ನಾಟಕ ಶನಿವಾರ ಅನ್ನುವಂಥದ್ದು ಸಾಕಷ್ಟು ಒಂದು ಕರಾಳ ದಿನ ಆಗಿದೆ ಅಂತಾನೆ ಹೇಳ್ಬೋದು. ಬೆಳಗ್ಗೆ ತೆರಳ್ತಾ ಇದ್ದಂಥ ಒಂದು ಖಾಸಗಿ ಬಸ್ ಏನು ಪಲ್ಟಿ ಹೊಡೆದಂತಹ ಸಂದರ್ಭದಿಂದ ಈಗಾಗಲೇ 8 ಜನ ಮೃತಪಟ್ಟಿರುವಂತಹ ಒಂದು ವಿಚಾರ ಕೂಡ ಇರುವಂಥದ್ದು. ಸದ್ಯಕ್ಕೆ ಈಗ ನಾನು ಆ ಘಟನಾ ಸ್ಥಳ ಏನಿದೆ ಅಲ್ಲಿ ನಾನಿದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈ ರಸ್ತೆ ಏನಿದೆ ಕರ್ವ್ ಪಾಯಿಂಟ್ ಅಲ್ಲಿ ಇರುವಂಥದ್ದು. ಅಂದ್ರೆ ವೈಎನ್ ಹೊಸಕೋಟೆಯಿಂದ ಬೆಳಿಗ್ಗೆ 8:20 ಸುಮಾರಿಗೆ ಹೊರಟಂತಹ ಬಸ್ ಇದೇ ಮಾರ್ಗವಾಗಿ ಪಾವಗಡಕ್ಕೆ ತೆರಳ್ತಾ ಇರುತ್ತೆ. ಇನ್ನು ಈ ರಸ್ತೆಯ ಮಾರ್ಗವಾಗಿ ಬರುವಂತಹ ಸಂದರ್ಭದಲ್ಲಿ ನೀವು ನೋಡ್ಬೋದು ಕರ್ವ್ ಇರುವಂಥದ್ದು ಜಾಗ. ಯಾಕಂದ್ರೆ ಈಗಾಗಲೇ ಮಾಹಿತಿಯ ಪ್ರಕಾರವಾಗಿ ಬಸ್ನಲ್ಲಿ ಸಾಕಷ್ಟು ಜನ ಇದ್ರು, ಪ್ರಯಾಣಿಕರು ಸರಿಸುಮಾರು 150ರಷ್ಟು ಪ್ರಯಾಣಿಕರು ಆ ಬಸ್ನಲ್ಲಿ ಇದ್ರು ಅನ್ನುವಂಥದ್ದು. ಸಾಮಾನ್ಯವಾಗಿ ಒಂದು ಖಾಸಗಿ ಬಸ್ನಲ್ಲಿ ಒಂದು ಬಸ್ ಅಂದಂಥ ಸಂದರ್ಭದಲ್ಲಿ ಎಷ್ಟು ಜನ ಇರಬಹುದು ಅನ್ನುವಂಥದ್ದು ಕೂಡ ಊಹೆ ಮಾಡ್ಬೋದು. ಆದರೆ ಅಲ್ಲಿ 150 ಜನ ಅಂದ್ರೆ ಅದು ಯಾವ ಮಟ್ಟಿಗೆ ಅಲ್ಲಿ ಜನ ಆ ಬಸ್ನಲ್ಲಿ ಇದ್ರು ಅನ್ನುವಂಥದ್ದು ಕೂಡ ಯೋಚನೆ ಮಾಡ್ಬೋದು. ಸರಿಸುಮಾರು 8:20ಕ್ಕೆ ಅಲ್ಲಿಂದ ಹೊರಟಂತಹ ಬಸ್ ಇದೇ ಮಾರ್ಗವಾಗಿ ಬರುತ್ತೆ, ಆದರೆ ವೇಗವಾಗಿ ಬರುತ್ತೆ. ಆದರೆ ಸಾಕಷ್ಟು ಜನ ತುಂಬಿದಂತಹ ಆ ಬಸ್ ಏನಾಗುತ್ತೆ, ಈ ಮಾರ್ಗವಾಗಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಕರ್ವ್ ಪಾಯಿಂಟ್ ಬಳಿಕವಾಗಿ ಎಡಕ್ಕೆ ಗಾಡಿ ಪಲ್ಟಿ ಹೊಡೆಯುವಂಥದ್ದು ಈಗಾಗಲೇ ನೋಡ್ಬೋದು. ಈಗ ಇಲ್ಲಿ ಏನು ಜನ ಸೇರಿದ್ದಾರೆ, ಏನು ಈ ಜನ ಸೇರಿರುವಂತ ಜಾಗ ಏನಿದೆ, ಇದೇ ಜಾಗದಲ್ಲಿ ಆ ಬಸ್ ಪಲ್ಟಿ ಹೊಡೆಯುತ್ತೆ. ಜೊತೆಗೆ ಈ ರಸ್ತೆ ಎತ್ತರದ ಪ್ರದೇಶದಲ್ಲಿ ಕೂಡ ಇರುವಂತದ್ದು. ಆದ್ರೆ ಬಸ್ ಪಲ್ಟಿ ಹೊಡೆದಂತ ಸಂದರ್ಭದಲ್ಲಿ ರಸ್ತೆಯ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಇಲ್ಲಿ ನೋಡಬಹುದು ನೀವು, ಏನು ಇಲ್ಲಿ ಕಂಬಿಯನ್ನ ತಡೆಗೋಡೆಯಾಗಿ ಹಾಕಲಾಗಿತ್ತು, ಅದು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂತದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ಒಂದು ಬ್ಲಡ್ ಇನ್ನೂ ಕೂಡ ರಕ್ತದ ಕಲೆಗಳಿರುವಂತದ್ದು. ಜೊತೆಗೆ ಕೆಲವೊಂದು ಮೃತದೇಹದ ಪಾರ್ಟ್ಸ್ ಗಳು ಕೂಡ ಇಲ್ಲಿ ಕಂಡು ಬರುವಂತದ್ದು. ಜೊತೆಗೆ ಇಲ್ಲಿ ನೀವು ನೋಡಬಹುದು ಸಾಕಷ್ಟು ಜನ ಇಲ್ಲಿ ನೆರೆದಿದ್ದಾರೆ. ಯಾಕಂದ್ರೆ ವಿಚಾರ ಗೊತ್ತಾದಂತ ಸಂದರ್ಭದಲ್ಲಿ ಸಾಕಷ್ಟು ಜನಕ್ಕೆ ಆತಂಕ ಆಗುತ್ತೆ. ಜೊತೆಗೆ ಇಲ್ಲಿ ಬಸ್ ಯಾವಾಗ ಪಲ್ಟಿ ಹೊಡುತ್ತೆ, ಬಸ್ ನ ಮೇಲ್ಭಾಗದಲ್ಲಿ ಸಾಕಷ್ಟು ಜನ ಇರ್ತಾರೆ, ಅದರಲ್ಲಿ ಕೆಲವರು ಇಲ್ಲಿ ಕೆಳಗಡೆ ಕೂಡ ಬೀಳುವಂತದ್ದು. ಅಂದ್ರೆ ಏನ್ ಆ ರಸ್ತೆಯ ಪಕ್ಕದಲ್ಲಿ ಒಂದು ಗುಂಡಿಯ ಏನ್ ಇದೆ ಅಂತ ನೀವು ನೋಡಬಹುದು. ಆ ಪ್ರದೇಶ ಒಂದು ಎತ್ತರದ ಪ್ರದೇಶದಲ್ಲಿ ಈ ಜಾಗ ತೆರಳುವಂತದ್ದು. ಅಂದ್ರೆ ಕೆರೆ ಏರಿಯಾ ಮಾದರಿ ಇಲ್ಲಿ ಆ ರಸ್ತೆ ಇರುವಂತದ್ದು. ಯಾವಾಗ ಆ ಬಸ್ ಬಂದು ಪಲ್ಟಿ ಹೊಡೆಯುತ್ತೆ, ಮೇಲಿದ್ದವರು ಈ ಹಳ್ಳಕ್ಕೆ ಬೀಳುವಂತದ್ದು. ಈಗಾಗಲೇ ಆ ಘಟನೆಯಿಂದಾಗಿ 2 ವಿದ್ಯಾರ್ಥಿಗಳು ಸೇರಿದಂತೆ ಈಗಾಗಲೇ 8 ಮಂದಿ ಮೃತಪಟ್ಟಿರುವಂತಹ ಒಂದು ವಿಚಾರ ಕೂಡ ಇದೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಗಾಯಾಳುಗಳ ಸಂಖ್ಯೆ 25ಕ್ಕೂ ಹೆಚ್ಚು ಜನ ಇರುವಂತದ್ದು ನೀವು ನೋಡಬಹುದು. ವಿದ್ಯಾರ್ಥಿಗಳು ಪ್ರಮುಖವಾಗಿ ಬೆಳಗ್ಗೆ 8:20 ಸುಮಾರಿಗೆ ಆ ಬಸ್ ತೆರಳುವಂತದ್ದು. ಅಂದ್ರೆ ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಶಾಲೆಗೆ ಜೊತೆಗೆ ಕಾಲೇಜಿಗೆ ತೆರಳುವಂತಹ ವಿದ್ಯಾರ್ಥಿಗಳು ಇದ್ದಿದ್ದು ನೀವು ನೋಡಬಹುದು. 9ನೇ ಕ್ಲಾಸ್ನ ಬುಕ್ ಕೂಡ ಇಲ್ಲೇ ಇರುವಂತದ್ದು, ಇಂಗ್ಲಿಷ್ ಸಬ್ಜೆಕ್ಟ್. ಜೊತೆಗೆ ಇಲ್ಲಿ ಪಠ್ಯ ಪುಸ್ತಕಗಳು ಜೊತೆಗೆ ಓದುವಂತಹ ಪುಸ್ತಕಗಳು ಎಲ್ಲವೂ ಕೂಡ ಇಲ್ಲಿ ಇರುವಂತದ್ದು. ಅಂದ್ರೆ ಎಲ್ಲರೂ ಕೂಡ ಈಗ ಶಾಲೆಗೆ ಹೋಗ್ಬೇಕು, ಜೊತೆಗೆ ಕಾಲೇಜಿಗೆ ತೆರಳಬೇಕು ಅನ್ನುವಂತ ಸಂದರ್ಭದಲ್ಲಿ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ಚಪ್ಪಲಿಗಳು, ಜೊತೆಗೆ ಮಾರ್ಕೆಟ್ ಹೋಗುವಂತಹ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಜನರದ್ದು ವಸ್ತುಗಳು ಕೂಡ ಇದೆ. ಜೊತೆಗೆ ಆ ಬಸ್ ನ ಟೈರ್ ನ ಕೂಡ ನೋಡಬಹುದು ನೀವು. ಜೊತೆಗೆ ಯಾವ ಮಟ್ಟಿಗೆ ಇಲ್ಲಿ ಆ ಭೀಕರತೆಯ ಒಂದು ಅಪಘಾತ ನಡೆದಿದೆ ಅನ್ನುವಂತಹ ದೃಶ್ಯ ಕಣ್ಣಿಗೆ ನಾಟುವಂತೆ ಇಲ್ಲಿ ಕಾಣ್ತಾ ಇರುವಂತದ್ದು. ಹರಿಪ್ರಸಾದ್, ಆ ಶಾಲೆಗೆ ತೆಗೆದುಕೊಂಡು ಹೋಗುವಂತಹ ಬ್ಯಾಗ್ ಕೂಡ ನೀವು ನೋಡಬಹುದು. ಅಂದ್ರೆ ಕೆಲವೊಬ್ರು ಕೆಳಗಡೆ ಸಾಕಷ್ಟು ಜಾಸ್ತಿ ಜನ ಸೇರಿದ್ರಿಂದ ಮೇಲ್ಭಾಗದಲ್ಲಿ, ಅಂದ್ರೆ ಬಸ್ ನ ಮೇಲ್ಭಾಗದಲ್ಲಿ ಸಾಕಷ್ಟು ಜನ ಕುಳಿತುಕೊಂಡಿರ್ತಾರೆ. ಜೊತೆಗೆ ಕಾಲೇಜ್ಗೆ ಹೋಗುವಂತಹ, ಜೊತೆಗೆ ಶಾಲೆಗೆ ಹೋಗುವಂತವ್ರು ಕೂಡ ಮೇಲ್ಭಾಗದಲ್ಲಿ ಕುತ್ಕೊಂಡಿದ್ದು. ಇನ್ನು ಟಿಫಿನ್ ಬಾಕ್ಸ್ ಕೂಡ ನೋಡಬಹುದು. ಶಾಲೆಗೆ ಹೋಗ್ಬೇಕಾದ್ರೆ ಏನ್ ಕ್ಯಾರಿ ಮಾಡುವಂತಹ ಒಂದು ಟಿಫಿನ್ ಬಾಕ್ಸ್, ಇವತ್ತು ಕಾಲೇಜಿಗೆ ಹೋಗ್ತೀವಿ, ಜೊತೆಗೆ ಪಠ್ಯಗಳನ್ನ ಇವತ್ತೇನು ಅಧ್ಯಯನ ಮಾಡ್ತೀವಿ, ಅದಾದ ಬಳಿಕವಾಗಿ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಏನು ಟಿಫಿನ್ ಬಾಕ್ಸ್ ಅನ್ನ ಕಟ್ಕೊಂಡ್ ಬಂದಿರುವಂತದ್ದು. ಎಲ್ಲರೂ ಕೂಡ ಅಂದ್ರೆ ಇವತ್ತು ಯಾರು ಕೂಡ ಊಹಿಸಿರಲಿಲ್ಲ ಈ ರೀತಿಯಾದಂತಹ ಒಂದು ಘಟನೆ ನಡೆಯುತ್ತೆ ಅಂತೇಳಿ, ಯಾರು ಕೂಡ ಊಹಿಸಿರಲಿಲ್ಲ. ಅಷ್ಟು ಭೀಕರವಾಗಿ ಈ ರೀತಿಯಾದಂತಹ ಅಪಘಾತ ನಡೆದಿರುವಂತದ್ದು. ಇನ್ನು ಬಸ್ ನ ಅವಶೇಷಗಳು ಕೂಡ ಈಗಾಗಲೇ ಇಲ್ಲಿ ಇರುವಂತದ್ದು ನೀವು ನೋಡಬಹುದು. ಆ ಬಸ್ ನ ಪಲ್ಟಿ ಹೊಡೆದಂತಹ ಪರಿಣಾಮವಾಗಿ ಎಷ್ಟು ನಜ್ಜುಗುಜ್ಜಾಗಿರುವಂತಹ ಇಲ್ಲಿ ಏನು ಇದು ತಡೆಗೋಡೆಯ ಒಂದು ಕಬ್ಬಿಣದ ತಡೆಗೋಡೆ ಹಾಕಿದ್ರು, ಅದು ಸಂಪೂರ್ಣವಾಗಿ ಇಲ್ಲಿ ಯಾವ ರೀತಿಯಾಗಿ ಬ್ರೇಕ್ ಆಗಿದೆ ಅನ್ನುವಂಥದ್ದನ್ನ ನೋಡಬಹುದು. ಜೊತೆಗೆ ಇಲ್ಲೂ ಕೂಡ ಸೆಕೆಂಡ್ ಇಯರ್ PUC ಪುಸ್ತಕ, ಜೊತೆಗೆ ನೋಡಬಹುದು ಸೆಕೆಂಡ್ ಇಯರ್ PUC ಪುಸ್ತಕ ಕೂಡ ಇಲ್ಲಿರುವಂತದ್ದು. ಅಂದ್ರೆ ವಿದ್ಯಾರ್ಥಿಗಳು ಹೆಚ್ಚಾಗಿ ಪ್ರಯಾಣ ಮಾಡ್ತಾ ಇದ್ರು. ಈಗಾಗಲೇ ಮಾಹಿತಿಯ ಪ್ರಕಾರವಾಗಿ ಏನು 2 ಬಸ್ಗಳು ಇವತ್ತು ಬಂದಿರಲಿಲ್ಲ. ಬಂದಿರದ ಕಾರಣವಾಗಿ ಸಾಕಷ್ಟು ಜನ ಬಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಬಂದಂತಹ ಒಂದು ಬಸ್ ಏನಿದೆ, ಆ ಬಸ್ ನಲ್ಲಿ ತೆರಳಬೇಕಾದಂತಹ ಸಂದರ್ಭದಲ್ಲಿ ಈ ಅವಘಡ ನಡೆದಿರುವಂತದ್ದು. ಜೊತೆಗೆ ಆ ಗಾಡಿಯ ಅವಶೇಷಗಳನ್ನ ನೋಡಬಹುದು. ಆ ಗಾಡಿಯ ಸೀಟ್ಗಳು, ಜೊತೆಗೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ಪ್ರಯಾಣಿಕರ ಚಪ್ಪಲಿಗಳು, ಜೊತೆಗೆ ಗಾಡಿಯ ನಂಬರ್ ಪ್ಲೇಟ್ ಕೂಡ ನೋಡಬಹುದು. ಸಂಪೂರ್ಣವಾಗಿ ರಸ್ತೆಯಲ್ಲಿ ಯಾವ ರೀತಿಯಾಗಿ ಚೆಲ್ಲಾಡಿದೆ ಅಂತ ಹೇಳಿ. ಇನ್ನು
ಇಷ್ಟರ ಮಟ್ಟಿಗೆ ಒಂದು ಭೀಕರತೆಯ ಒಂದು ಅಪಘಾತ ನಡೆದಿದೆ ಅಂದ್ರೆ ಆ ವಾಹನ ಇನ್ನೆಷ್ಟು ಸ್ಪೀಡ್ ಆಗಿತ್ತು ಅನ್ನುವಂಥದ್ದನ್ನು ಕೂಡ ಊಹಿಸಬಹುದು. ಈಗಾಗಲೇ ಏನ್ ಈ ಘಟನೆಯ ಸಂಬಂಧವಾಗಿ ಏನು ಗಾಯಾಳುಗಳಾಗಿರ್ಬೋದು, ಜೊತೆಗೆ ಗಾಯಾಳುಗಳೇನಿದ್ದಾರೆ ಅವ್ರನ್ನ ಆಸ್ಪತ್ರೆಗೆ ಸಾಗಿಸುವಂತ ಒಂದು ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸುವಂತ ಒಂದು ಪ್ರಕ್ರಿಯೆ ಕೂಡ ಈಗ ಮುಂದುವರೆದಿರುವಂತದ್ದು. ಇನ್ನು ಈ ಪ್ರಯಾಣಿಕರು ಏನು ಈ ಒಂದು ಅಪಘಾತ ಸಂಭವಿಸಿತು ಆ ಸಂದರ್ಭದಲ್ಲಿ ಚಾಲಕ ಪರಾರಿಯಾಗಿರುವಂತ ಒಂದು ವಿಚಾರ ಇದೆ. ಜೊತೆಗೆ ಆತ ಎಲ್ಲಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಹುಡುಕಾಟವನ್ನು ನಡೆಸಲಾಗ್ತದೆ. ಇನ್ನು ಇಲ್ಲಿ ಸ್ಥಳೀಯರು ಕೂಡ ಸಾಕಷ್ಟು ಜನ ಇದ್ದಾರೆ, ಜೊತೆಗೆ ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಕೂಡ ಕೆಲವೊಬ್ರು ಇದ್ದಾರೆ. ನಾನು ಅವ್ರನ್ನ ಮಾತಾಡ್ಸಕ್ ಹೋಗ್ತೀನಿ. ಸರ್, ಇದು ಅಪಘಾತ ಆದಂತ ಅಂದ್ರೆ ಏನೊಂದು ಇನ್ಸಿಡೆಂಟ್ ಆಯ್ತು, ಅದು ಎಷ್ಟು ಗಂಟೆ ಆಯ್ತು, ಹೇಗಾಯ್ತು ಅಂತ? ಸರ್, ಒಂದು 8-9 ಗಂಟೆ ಸುಮಾರು ಆಗಿದೆ. ಇದು ಆಕ್ಚುಲಿ ಇಲ್ಲಿ ಏನು ಯಾವ ತರ ಆಗಿದೆ ಅಂತ ಹೇಳಿದ್ರೆ ಯಾರು ಸ್ಪಷ್ಟವಾಗಿ ಮಾಹಿತಿ ಕೊಡ್ತಾ ಇಲ್ಲ. ಕೆಲವರು ಹೇಳ್ತಾರೆ ಚಾಲಕರ ನಿಯಂತ್ರಣ ತಪ್ಪಿ ಆಗಿದೆ ಅಂತ, ಕೆಲವರು ಹೇಳ್ತಾರೆ ಜಾಸ್ತಿ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ, ಈ ಕಡೆ ಈ ಭಾಗಕ್ಕೆ ಜಾಸ್ತಿ ವೆಹಿಕಲ್ಸ್ ಓಡಾಡ್ತಾ ಇದ್ರೆ ರಸ್ತೆ ಅಗಲೀಕರಣ ಇಲ್ಲ, ಹಾಗಾಗಿ ಅದ್ರ ಸಲುವಾಗಿ ನಿಯಂತ್ರಣ ತಪ್ಪಿ ಬಸ್ ಉರುಳಿದೆ ಅಂತ ಕೆಲವರು ಹೇಳ್ತಾ ಹೋಗ್ತಾ ಇದಾರೆ. ಇಲ್ಲಿ ಮಾಹಿತಿ ಹೇಳ್ಬೇಕಂತ ಹೇಳಿದ್ರೆ ಯಥೇಚ್ಛವಾಗಿ ಬಸ್ ವಾಹನಗಳ ಸಂಚಾರ ಮಾಡೋದ್ರಿಂದ ಇಲ್ಲಿ ತಡೆಗೋಡೆಗಳಿಲ್ಲ. ಈ ಏರಿ ಮೇಲೆ ಜಾಸ್ತಿ ಕರ್ವ್ ಇರೋದ್ರಿಂದ, ಕರ್ವ್ ಅಂದ್ರೆ ತಿರುವಿರೋ ಕಾರಣ ಇಲ್ಲಿ ಯಾವ ವೆಹಿಕಲ್ಸ್ ಯಾವಾಗ ಬರ್ತಾ ಇದಾವೆ, ಯಾವ ಸ್ಪೀಡ್ ಬ್ರೇಕರ್ಸ್ ಇಲ್ಲ, ಏನೂ ಇಲ್ಲ. ಆ ಕಾರಣದಿಂದ ಬಸ್ ನಿಯಂತ್ರಣ ತಪ್ಪಿ ಬಿದ್ದಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಯಾಕಂದ್ರೆ ಈಗ ಎಷ್ಟು ಜನ 8-9 ಜನ ಮೃತಪಟ್ಟಿದ್ದಾರೆ. ಅವರ ಕುಟುಂಬಕ್ಕೆ ಅಥವಾ ಅವರ ಬಂಧು ಬಳಗಕ್ಕೆ ನೋವು ಭರಿಸುವಂತಹ ಶಕ್ತಿ ನೀಡಲಿ ಅಂತ ಹೇಳ್ಬಿಟ್ಟು ನಾವು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದೀನಿ. ಹಾಗೆ ಇಲ್ಲಿನ ಶಾಸಕರು ಗಮನ ಹರಿಸಿ ಇದನ್ನ ರಸ್ತೆ ಅಗಲೀಕರಣ ಮಾಡಿ, ಹಾಗೆ ಹೆಚ್ಚಾಗಿ ಖಾಸಗಿ ಬಸ್ ಓಡಾಡ್ತಾ ಇದಾವೆ, ಅವರಿಗೆ ಯಾವುದೇ ರೀತಿಯಂತಹ ನಿಯಂತ್ರಣಗಳು ಇಲ್ಲ. ಯಾಕಂದ್ರೆ ಇಷ್ಟೇ ಸೀಟ್ ಹಾಕ್ಬೇಕು, ಇಷ್ಟೇ ಆಗ್ಬೇಕಂತ. ಇಲ್ಲಿ ಬೆಳಗ್ಗೆ ಬಂದಿರುವಂತಹ ಬಸ್ ಕಾರಣ ಏನಪ್ಪಾ ಅಂದ್ರೆ ಸೀಟ್ ಮೇಲೆ 40-50 ಜನ ಟಾಪ್ ಮೇಲೆ ಹಾಕೊಂಡು ಬಂದಿದ್ದಾರೆ, ಒಳಗಡೆ 70-80 ಜನ ಹಚ್ಕೊಂಡು ಬಂದಿದ್ದಾರೆ. ಆ ಕಾರಣದಿಂದ ಬಸ್ ನಿಯಂತ್ರಣ ತಪ್ಪಿದೆ ಅನ್ಲಿಕ್ಕೆ ಹೇಳಬಹುದು. ಹೀಗೆ ಯಥೇಚ್ಛವಾಗಿ ಇದು ಒಂದೇ ಅಂತಲ್ಲ, ಈ ಭಾಗದಲ್ಲಿ ಇದೇ ಫಸ್ಟ್ ಟೈಮ್ ಆತರ ಕರ್ಕೊಂಡ್ ಬರ್ತಾರೆ ಅಥವಾ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ಸರ್, ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ. ಇವು ಸರ್ಕಾರಿ ಬಸ್ ಕಡಿಮೆ ಇದಾವೆ ಸರ್ ಈ ರೂಟ್ಗೆ. ಸರ್ಕಾರಿ ಬಸ್ಗಳು ಏನು ಇಲ್ಲಿ ಸ್ಥಳೀಯವಾಗಿ ಬಸ್ಗಳನ್ನ ಹಳ್ಳಿಗಳಲ್ಲಿ ಸ್ಟಾಪ್ ನೀಡಲ್ವಾ? ಏನು ಹಳ್ಳಿಯಲ್ಲಿ ಸ್ಟಾಪ್ ನೀಡಲ್ಲ ಸರ್. ಅವ್ರು ಮಾಹಿತಿ ಕೊಟ್ಟರು ಸಹ 1 ದಿನ 2 ದಿನ ಸ್ಟಾಪ್ ಕೊಡ್ತಾರೆ. ಹಳ್ಳಿಯಲ್ಲಿ ಬಿಡು ಏನಂತ ಹೇಳ್ಬಿಟ್ಟು ಉದಾಸೀನ ತೋರಿಸ್ತಾ ಇದಾರೆ. ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಇವರು KSRTC ಸಿಬ್ಬಂದಿಗಳು ಸಹ ನಿರ್ಲಕ್ಷ್ಯ ತೋರ್ತಾ ಇದಾರೆ. ತುಮಕೂರು ಸಾರಿಗೆ ಬಸ್ಗಳು ಕೂಡ ಇಲ್ಲಿ ಬರಲ್ವಾ? ಇಲ್ಲಿನ ಹಳ್ಳಿಗಳಿಗೆ ಹಳ್ಳಿಗೆ ತಲುಪ್ತಾ ಇಲ್ಲ ಸರ್ ಬಸ್ಗಳು. ಮೈನ್ ರೂಟ್ ಅಲ್ಲಿ ಏನಿದಾವೆ, ಮೈನ್ ರೂಟ್ ಅಲ್ಲಿ ಕೆಲವು ಸ್ಟಾಪ್ ಅಲ್ಲಿ ಮಾತ್ರ ಸ್ಟಾಪ್ ಕೊಡ್ತಾ ಇದಾರೆ, ಎಲ್ಲಾ ಕಡೆ ಸ್ಟಾಪ್ ಕೊಡ್ತಾ ಇಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ಗಮನ ಹರಿಸಬೇಕು. ಈ ಭಾಗದ ಶಾಸಕರಾದಂತ ವೆಂಕಟರಮಣಪ್ಪನವರು ಇದ್ರ ಬಗ್ಗೆ ಜಾಸ್ತಿ ಮುತುವರ್ಜಿ ವಹಿಸಬೇಕಾಗಿ ಎಲ್ಲರಲ್ಲಿ ಶಾಸಕರನ್ನ ಯಾರು ಕೂಡ ಭೇಟಿ ಮಾಡ್ಲಿಕ್ಕೆ ಹೋಗಿರ್ಲಿಲ್ವಾ? ಅವ್ರ ಬಗ್ಗೆ ಅವ್ರಿಗೆ ಈ ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಶಾಸಕರು ಸ್ಪಂದನೆ ಕೊಟ್ಟಿದ್ದಾರೆ. ಬಟ್ ಆದ್ರೆ KSRTC ವಿಭಾಗದವರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಸರ್. ಅವ್ರು ಗಮನ ವಹಿಸಬೇಕು. ಅಂದ್ರೆ KSRTC ಅವರ ಏನೊಂದು ಬೇಜವಾಬ್ದಾರಿತನದಿಂದ ಈ ಘಟನೆ ನಡೆದಿರೋದಾಗಿ ಕೂಡ ಈಗ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಜನರು ಇಲ್ಲಿ ಅಗತ್ಯ ಇದೆ, ಅವರು ಓಡಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರಿ ಬಸ್ಗಳಿಗೆ ಡಿಪೆಂಡ್ ಆಗೋದಕ್ಕೆ ಇಲ್ಲಿ ಆಗ್ತಾ ಇಲ್ಲ. ಯಾಕಂದ್ರೆ ಸರ್ಕಾರಿ ಬಸ್ಗಳು ಇಲ್ಲಿ ಸಮರ್ಪಕವಾಗಿ ಇಲ್ಲಿ ಸಾರಿಗೆ ವ್ಯವಸ್ಥೆ ಇಲ್ಲ. ಹೀಗಾಗಿ ಅಗತ್ಯ ಬಿದ್ದು ಅವರು ಖಾಸಗಿ ಬಸ್ಗಳ ಮೊರೆ ಹೋಗ್ಬೇಕಾಗುತ್ತೆ. ಆದ್ರೆ ಈ ಘಟನೆಯಲ್ಲಿ ಅಂದ್ರೆ ಖಾಸಗಿ ಬಸ್ಗಳ ಮೊರೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಈಗ ನಡೆದಿರುವಂತದ್ದು. ಇನ್ನು ಪಲ್ಟಿ ಹೊಡೆದ ಸಂದರ್ಭದಲ್ಲಿ ಏನೀಗ ಕೆರೆ ಏರಿಯಾ ಮಾದರಿಯಲ್ಲಿ ಈ ರಸ್ತೆ ಇರುವಂತದ್ದು. ಇನ್ನು ಪಲ್ಟಿ ಹೊಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಕೆಳಗೆ ಬೀಳ್ತಾರೆ. ಈ ದೃಶ್ಯಾವಳಿಗಳಲ್ಲಿ ನೋಡಬಹುದು, ಇಲ್ಲಿ ಮುಳ್ಳಿನ ಗಿಡಗಳಿರುವಂತದ್ದು. ಯಾವಾಗ ಈ ರೀತಿಯಾಗಿ ಒಂದು ಪಲ್ಟಿ ಹೊಡೆಯುತ್ತೆ, ಜನ ಇದ್ರ ಮೇಲೆ ಕೂಡ ಬೀಳ್ತಾರೆ. ಜೊತೆಗೆ ಸಾಕಷ್ಟು ಒಂದು ತೀವ್ರವಾದ ಗಾಯಗಳಾಗುತ್ತೆ. ಜೊತೆಗೆ ನೀವು ನೋಡಬಹುದು ಬಸ್ಸಿನ ಒಂದು ಮಿರರ್ ನ ಪಾಯಿಂಟ್ ಕೂಡ ಅಲ್ಲಿ ಬಿದ್ದಿರುವಂತದ್ದು. ಅಂದ್ರೆ ಬಿದ್ದಂತ ಸಂದರ್ಭದಲ್ಲಿ ಅಂದ್ರೆ ಸಾಕಷ್ಟು 40-50 ಜನ ಬಸ್ನ ಮೇಲ್ಭಾಗದಲ್ಲಿ ಕುಳಿತುಕೊಂಡಿದ್ರು ಅನ್ನುವಂತ ಒಂದು ಈಗ ಮಾಹಿತಿ ಇರುವಂತದ್ದು. ಸಂಪೂರ್ಣವಾಗಿ ಇಲ್ಲಿನ ನೀರಿನ ಬಾಟಲ್ ಆಗಿರ್ಬೋದು, ನೀವು ನೋಡಬಹುದು ಎಲ್ಲವೂ ಕೂಡ ಇಲ್ಲಿ ಯಾವ ರೀತಿಯಾಗಿ ಬಿದ್ದಿದೆ ಅಂತ ಹೇಳಿ. ಇನ್ನು ಟಿಫಿನ್ ಬಾಕ್ಸ್ ಆಗಿರ್ಬೋದು, ಜೊತೆಗೆ ಹೆಚ್ಚಾಗಿ ಇಲ್ಲಿ ಮುಳ್ಳಿನ ತಂತಿಗಳು ಅಂದ್ರೆ ಮುಳ್ಳಿನ ಗಿಡಗಳು ಹೆಚ್ಚಾಗಿರುವಂತದ್ದು. ಹೀಗಾಗಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಯಾವಾಗ ಬಸ್ ಒಂದು ಪಲ್ಟಿ ಹೊಡೆಯುತ್ತೆ ಆಗ ಎಲ್ಲರೂ ಕೂಡ ಮೇಲ್ಭಾಗದಲ್ಲಿ ಇದ್ದವರು ಎಲ್ಲರೂ ಕೂಡ ಇಲ್ಲಿ ಕೆಳಗೆ ಬೀಳುವಂತದ್ದು. ಜೊತೆಗೆ ಇಲ್ಲಿ ಸುತ್ತಲಲ್ಲಿ ಎಲ್ಲೂ ಕೂಡ ಹಳ್ಳಿ ಪ್ರದೇಶಗಳಿಲ್ಲ, ಅಂದ್ರೆ ಸಾಕಷ್ಟು ಇಲ್ಲಿ ಖಾಲಿ ಜಾಗಗಳಿರುವಂತದ್ದು. ಯಾವಾಗ ಜನರಿಗೆ ಗೊತ್ತಾಗುತ್ತೆ ಕೂಡಲೇ ಅವರು ಇಲ್ಲಿ ಸ್ಥಳಕ್ಕೆ ಕೂಡ ಧಾವಿಸ್ತಾರೆ. ಜೊತೆಗೆ ಆಂಬ್ಯುಲೆನ್ಸ್ ಅನ್ನ ಒಂದು ಕರೆಸುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಏನು ಇಲ್ಲಿಂದ ಗಾಯಾಳುಗಳಾಗಿರ್ಬೋದು, ಜೊತೆಗೆ ಮೃತಪಟ್ಟವರ ಒಂದು ವಿಚಾರವನ್ನ ಇಲ್ಲಿ ತಿಳಿಲಿಕ್ಕೆ ಅಂತ ಹೇಳಿ ಬರುವಂತದ್ದು. ನೀವು ನೋಡಬಹುದು
ಸಾಕಷ್ಟು ವಸ್ತುಗಳೆಲ್ಲ ಯಾವ ರೀತಿಯಾಗಿ ಇಲ್ಲಿ ಚಲಾಪಿಲಿ ಆಗಿದೆ ಅಂತ ಹೇಳಿ ಇಲ್ಲಿ ಈ ಜಾಗದಲ್ಲಿ ಇವತ್ತು ಬೆಳಗ್ಗೆ ನಡೆದಂತ ಒಂದು ಭೀಕರ ಅಪಘಾತ ಏನಿದೆ ಸಾಕಷ್ಟು ಒಂದು ಆತಂಕ ಮೂಡಿಸುವಂತದ್ದು, ಜೊತೆಗೆ ಇಷ್ಟು ಪ್ರಮಾಣದಲ್ಲಿ ಅಪಘಾತ ಆಗಿದೆ ಅನ್ನುವಂಥದ್ದನ್ನ ಇಲ್ಲಿನ ಸ್ಥಳೀಯವಾಗಿ ನೀವು ನೋಡಬಹುದು. ಸಂಪೂರ್ಣವಾಗಿ ಗಿಡಗಳೆಲ್ಲವೂ ಕೂಡ ಯಾವ ರೀತಿ ಬುಗಿದೆ ಅಂತ ಹೇಳಿ, ಇದು ಯಾವ ಬಸ್ನ ಬಿದ್ದಿದ ಪರಿಣಾಮವಲ್ಲ, ಬಸ್ ಮೇಲೆ ಇದ್ದಂತಹ ಜನರು ಬಿದ್ದ ಪರಿಣಾಮವಾಗಿ ಅದು ಕೂಡ ಮುಳ್ಳಿನ ತಂತಿಯ ಗಿಡಗಳು ಈ ರೀತಿಯ ಪ್ರಮಾಣವಾಗಿ ಅದು ಬೆಂಡ್ ಆಗಿದೆ. ಅಂದ್ರೆ ಇನ್ನೆಷ್ಟು ಫೋರ್ಸ್ ಆಗಿ ಎಷ್ಟು ಜನ ಇದ್ರು ಅಂತ ನೀವು ಊಹಿಸಬಹುದು. ಇಷ್ಟರ ಭೀಕರತೆಯ ಪ್ರಮಾಣದಲ್ಲಿ ನಡೆದಂತಹ ಒಂದು ಅಪಘಾತ ಇದಾಗಿರುವಂತದ್ದು. ಈಗಾಗಲೇ ಘಟನೆಯ ಸಂಬಂಧವಾಗಿ ಈಗ ಹಿರಿಯ ಅಧಿಕಾರಿಗಳು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಒಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಚಾಲಕ ಯಾರು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಶೋಧ ಕಾರ್ಯ ಕೂಡ ಮುಂದುವರಿಸ್ತಾ ಇರುವಂತದ್ದು. ಇನ್ನು ಈ ಏನ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಅರಗ ಜ್ಞಾನೇಂದ್ರ ಇದ್ದಾರೆ, ಅವರು ಕೂಡ ಇಲ್ಲಿ ಭೇಟಿ ನೀಡಿ ಒಂದು ಪರಿಶೀಲನೆಯನ್ನು ಕೂಡ ಮಾಡುವಂತದ್ದು. ರಂಗನಾಥ್, ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.